ವೀಕ್ಷಕರೇ ನಮಸ್ಕಾರ, ಇದು ಫ್ರೀಡಂ ಪ್ರೈಮ್ ನ್ಯೂಸ್. ನಾನು ಸಾಹಿಲ್. ಮಧ್ಯಪ್ರಾಚ್ಯದಲ್ಲಿ ತೀವ್ರಗೊಂಡ ಸಂಘರ್ಷ 8ನೇ ದಿನವೂ ಇಸ್ರೇಲ್, ಇರಾನ್, ಅಮೆರಿಕ ದಾಳಿ ಪ್ರತಿ ದಾಳಿ ನಡೀತಾ ಇದೆ. ಯುಎಇ ಮೇಲೆ 16 ಕ್ಷಿಪಣಿಗಳಿಂದ ಭಯಾನಕ ಇರಾನ್ ದಾಳಿ. ಮಧ್ಯಪ್ರಾಚ್ಯದಲ್ಲಿ ತೀವ್ರಗೊಂಡ ಸಂಘರ್ಷ, ಕ್ಷಣಕ್ಕೊಂದೊಂದು ರೀತಿ ಕ್ಷಿಪಣಿಗಳು ಅಪ್ಪಳಿಸುತ್ತಿದೆ. 8ನೇ ದಿನವೂ ಇಸ್ರೇಲ್, ಇರಾನ್, ಅಮೆರಿಕ ದಾಳಿ ಪ್ರತಿ ದಾಳಿ. ನಾನು ಬಿಡೆನು, ನೀವು ಬಿಡಬೇಡಿ. ಯುಎಇ ಮೇಲೆ 16 ಕ್ಷಿಪಣಿಗಳಿಂದ ಇರಾನ್ ದಾಳಿ. 121 ಡ್ರೋನ್ಗಳಿಂದ ದಾಳಿ ನಡೆಸಿದ ಇರಾನ್ ಸೇನೆ. ಬರೋಬ್ಬರಿ 121 ಡ್ರೋನ್. ಅಮೆರಿಕದ ಶರಣಾಗತಿ ಪ್ರಸ್ತಾಪ ತಳ್ಳಿ ಹಾಕಿದ ಇರಾನ್. ಲೆಬನಾನ್ ಮೇಲೆ ರಣಭೀಕರ ದಾಳಿ ನಡೆಸಿದ ಇಸ್ರೇಲ್. ಭಯಾನಕ ದಾಳಿ. ಮಧ್ಯಪ್ರಾಚ್ಯ ಸಂಘರ್ಷ, ಪಾಕಿಸ್ತಾನದ ಮೇಲೆ ಸೌದಿ ಅರೇಬಿಯಾ ಒತ್ತಡ. ಸೌದಿ ಅರೇಬಿಯಾ ಜೊತೆ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿರುವಂತಹ ಪಾಕ್. ಯಾವುದೇ ದೇಶದ ಮೇಲೆ ದಾಳಿ ನಡೆದ್ರು ಅದು ತನ್ನ ಮೇಲಿನ ದಾಳಿ. ಯಾವುದೇ ದೇಶದ ಮೇಲೆ ನಡೆದ್ರು ಸೌದಿ ಅರೇಬಿಯಾ ಜೊತೆಗಿನ ಒಪ್ಪಂದದಲ್ಲಿ ಪ್ರಸ್ತಾಪಿಸಿರುವ ಪ್ರಮುಖ ಅಂಶ. ಸೌದಿ ಜೊತೆಗಿನ ಒಪ್ಪಂದ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಕಗ್ಗಂಟು. ಸೌದಿ ಅರೇಬಿಯಾವನ್ನ ದಾಳಿಯಿಂದ ರಕ್ಷಿಸಲೇಬೇಕಾದ ಅನಿವಾರ್ಯತೆ. ಇರಾನ್ ಜೊತೆ 900 ಕಿಲೋಮೀಟರ್ ಗಡಿ ಹಂಚಿಕೊಂಡಿರುವ ಪಾಕ್. 900 ಕಿಲೋಮೀಟರ್ ನೋಡಿ, ನೀವು ಗಮನಿಸ್ತಾ ಇದ್ದೀರಿ. ಅಮೆರಿಕ ಇರಾನ್ ಒಂದು ವೇಳೆ ಸಂಧಾನಕ್ಕೆ ಅಂತ ಬಂದರೆ ನಾವು ಮಾತುಕತೆ ಮುಖಾಂತರವಾಗಿ ಬಗೆಹರಿಸಿಕೊಳ್ಳೋಣ ಅಂಥೇಳಿ ಒಂದೆರಡು ಬಾರಿ ಹೇಳಿದ್ರೂ ಕೂಡ ಇರಾನ್ ತಲೆ ಕೆಡಿಸಿಕೊಳ್ಳುವ ಗೋಜಿಗೆ ಹೋಗ್ತಿಲ್ಲ. ನೀವು ನಮ್ಮನ್ನು ಮುಟ್ಟಿದ್ದೀರಿ, ನಿಮ್ಮನ್ನು ತಟ್ಟಿ ಪುಡಿಗೈಯುವೆವು ಅಂಥೇಳಿ ಅಮೆರಿಕ ಸವಾಲು ಹಾಕಿತ್ತಲ್ಲ ಇರಾನಿಗೆ. ಮಾಡಿ ನೋಡೋಣ. ನಿಮಗೆ ಗೊತ್ತಿರ್ಬೋದು, ಇಂಡಿಯಾದ ರಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗು. ಈಗ ಇಸ್ರೇಲ್ನಲ್ಲಿ ಮೊಸಾದ್ ಹೇಗಿದೆಯೋ ಹಾಗೇನೆ ಇಂಡಿಯಾದಲ್ಲಿ ರಾ ಇದೆ. ಆ ರಾನ ಮುಖ್ಯಸ್ಥ ಸೂದ್ ಎನ್ನುವಂತಹ ವ್ಯಕ್ತಿ ಇರಾನಿನಲ್ಲಿ ಕಟ್ಟ ಕಡೆಯ ಗಂಡಸು ಇರೋವರೆಗೂ ಇರಾನ್ ಶರಣಾಗೋದಿಲ್ಲ. ಯಾರು ಹೇಳಿದ್ದನ್ನ? ಭಾರತದ ರಾಷ್ಟ್ರೀಯ ಗುಪ್ತಚರ ಇಲಾಖೆ ರಾ. ಆ ರಾನ ಮುಖ್ಯಸ್ಥರಾಗಿರ್ತಕ್ಕಂತಹ ಸೂದ್ ಹೇಳಿದ ಮಾತು. ಇರಾನ್ ಯಾವತ್ತಿಗೂ ಶರಣಾಗತಿ ಆಗದೇ ಇರತಕ್ಕಂತಹ ರಾಷ್ಟ್ರ. ಆ ದೇಶದ ಕಟ್ಟ ಕಡೆಯ ಗಂಡಸು ಪುರುಷ ಬದುಕಿರೋವರೆಗೂ ಇರಾನ್ ಶರಣಾಗತಿ ಆಗೋದಿಲ್ಲ. ಅಮೆರಿಕ 1000 ಬಾರಿ ಕ್ಷಿಪಣಿ ದಾಳಿಯನ್ನು ಮಾಡಿದ್ರೂ ಕೂಡ, ಇರಾನಿನ ಎಲ್ಲ ಕ್ಷಿಪಣಿಗಳು ಖಾಲಿಯಾದರೂ ಕೂಡ ಭೂಮಿಯಲ್ಲಿ ಬಿದ್ದಿರುವ ಕಲ್ಲುಗಳ ಮುಖಾಂತರವಾಗಿ ಬೇಕಾದರೆ ಅವರು ಪ್ರತಿದಾಳಿ ಮಾಡ್ತಾರೆ ವಿನಃ ಅವರು ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಶರಣಾಗತಿ ಅವರಲ್ಲಿಲ್ಲ, ಗುಲಾಮಗಿರಿ ಅವರಲ್ಲಿಲ್ಲ. ಇದು ಹೇಳಿದ ಬೇರೆ ಯಾರೂ ಅಲ್ಲ, ರಾ ಮುಖ್ಯಸ್ಥ ಸೂದ್. ಯುಎಇ ಮೇಲೆ 16 ಕ್ಷಿಪಣಿಗಳಿಂದ ಇರಾನ್ ದಾಳಿ ಮಾಡಿದೆ. 121 ಡ್ರೋನ್ಗಳಿಂದ ದಾಳಿ ನಡೆಸಿದ ಇರಾನ್ ಸೇನೆ. ಅಮೆರಿಕದ ಶರಣಾಗತಿ ಪ್ರಸ್ತಾಪ ತಳ್ಳಿ ಹಾಕಿದ ಇರಾನ್, ನಾವು ಯಾವುದೇ ಕಾರಣಕ್ಕೂ ಶರಣಾಗತಿಗೆ ಸೂಚನೆಯನ್ನು ಕೊಟ್ಟಿಲ್ಲ. ಲೆಬನಾನ್ ಮೇಲೆ ರಣಭೀಕರ ದಾಳಿ ನಡೆಸಿದ ಇಸ್ರೇಲ್. ಮಧ್ಯಪ್ರಾಚ್ಯ ಸಂಘರ್ಷ, ಪಾಕಿಸ್ತಾನದ ಮೇಲೆ ಸೌದಿ ಅರೇಬಿಯಾ ಒತ್ತಡ. ಇನ್ನು ಸೌದಿ ಅರೇಬಿಯಾ ಜೊತೆ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿರುವ ಪಾಕು. ಯಾವುದೇ ದೇಶದ ಮೇಲೆ ದಾಳಿ ನಡೆದರೂ ಅದು ತನ್ನ ಮೇಲಿನ ದಾಳಿ. ಸೌದಿ ಅರೇಬಿಯಾ ಜೊತೆಗಿನ ಒಪ್ಪಂದದಲ್ಲಿ ಪ್ರಸ್ತಾಪಿಸಿರುವ ಪ್ರಮುಖ ಅಂಶ. ಸೌದಿ ಜೊತೆಗಿನ ಒಪ್ಪಂದ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಕಗ್ಗಂಟು. ಸೌದಿ ಅರೇಬಿಯಾವನ್ನು ದಾಳಿಯಿಂದ ರಕ್ಷಿಸಲೇಬೇಕಾದ ಅನಿವಾರ್ಯತೆ ಇದೆ. ಇರಾನ್ ಜೊತೆ 900 ಕಿಲೋಮೀಟರ್ ಗಡಿ ಹಂಚಿಕೊಂಡಿರುವ ಪಾಕಿಸ್ತಾನ್ ಇದು ನಿಲ್ಲುವ ಹಂತದಲ್ಲಿಲ್ಲ. ದಿನ ಕಳೆದ ಹಾಗೆ ಇದರ ತೀವ್ರತೆ ಹೆಚ್ಚಾಗ್ತಾನೆ ಹೋಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.